ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಗುಟ್ಕಾ ವಿಷಯ ಭಾಳ ಜೋರ್ದಾರ್ ಹೇಳ್ತಾ ಇದೆ. ದಿನದ ದಿನಕ್ಕೆ ಸರ್ಕಾರನೂ ಒಂದು ರೀತಿಯಿಂದ ಹಟ್ಟಕ್ಕೆ ಬಿದ್ದಂಗೆ ಅಂತ ಅನ್ನಿಸ್ತದೆ. ಅದೇ ಕಾಲಕ್ಕೆ ಅಡಿಕೆ ಬೆಳೆಯುವಂಥ ರೈತರು ಬೆಳೆಗಾರರು ಅವರು ಇಲ್ಲ ನಮ್ಮ ಬದುಕಿಗೆ ಏನು ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾಳ ಸೂಕ್ಷ್ಮವಾದ ವಿಷಯ. ಆದರೆ ಗುಟ್ಕಾದಿಂದ ಆ ನಿಕೋಟಿನ್ದಿಂದ ಅದ್ರ ವಿಷಯದಿಂದ ಅನೇಕ ಜನರಿಗೆ ಕ್ಯಾನ್ಸರು ಮತ್ತೊಂದು ಇನ್ನೊಂದು ಬಾಯಿ ಕ್ಯಾನ್ಸರು ಆಗುವಂಥದ್ದು ಅನೇಕ ರೂಪದ ತೊಂದರೆಗಳಾಗ್ತಾ ಇರೋದೇನು ಸುಳ್ಳಲ್ಲ. ಒಳ್ಳೆಯ ನಿರ್ಧಾರ ತೆಗೆದುಕೊಂಡಾಗ ನಾವು ಸಮರ್ಥನೆ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಅಲ್ಪಾವಧಿಯ ಹಾನಿಗಾಗಿ ದೀರ್ಘಾವಧಿಯ ಒಂದು ತೊಂದರೆಗಳನ್ನು ಅನುಭವಿಸೋದು ತಪ್ಪಲ್ವಾ ಅಂತೇಳಿ. ಯಾಕೆಂದರೆ ಅಡಿಕೆ ಬೆಳೆದನ್ನ ಬಿಟ್ಟುಬಿಟ್ರೆ ಆ ಬೆಳೆ 1 ವರ್ಷ 2 ವರ್ಷ ಬೆಳೆ ಪರಿಹಾರ ಕೊಡ್ಬೋದು ಸರ್ಕಾರಗಳಿಂದ. ಅಡಿಕೆನೇ ಬೆಳೆದು ಬಿಟ್ಟರೆ ಬೇರೆ ಅಲ್ಲಿ ಬೆಳೆಗಳನ್ನು ಬೆಳೆದ್ರೆ ಅಲ್ಲೇನು ಅಂತ ಒಂದು ಪ್ರಶ್ನೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಇವಾಗ. ಅದೇ ಕಾಲಕ್ಕೆ ಸಾರಾಯಿ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ. ಸಾರಾಯಿ ಬಂದು ಆಗ್ಬೇಕಪ್ಪ ನಮಗೆ ಅಂತ. ಯಾಕಂದ್ರೆ ಅನೇಕ ಕುಟುಂಬಗಳು ಸಾರಾಯಿಯಿಂದ ಗುಟ್ಕಾ ಮತ್ತು ತಂಬಾಕದಿಂದ ಹಾಳಾಗ್ತಾ ಇರೋದನ್ನು ಹಾಳಾಗಿದ್ದನ್ನು ಖಚಿತವಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ಈ ದಿಶೆಯಲ್ಲಿ ಇವತ್ತು DK ಶಿವಕುಮಾರ್ ಅವರು ತೆಗೆದುಕೊಂಡಂಥ ನಿರ್ಧಾರ. ಅದೇ ಕಾಲಕ್ಕೆ ನಮ್ಮ ಆರೋಗ್ಯ ಸಚಿವರು ಖಾದರ್ ಅವರು ಸಹಿತ ತೆಗೆದುಕೊಳ್ಳುವಂಥ ನಿರ್ಧಾರ. ಖಾದರ್ ಅವರು ಒಂದು ಇಂಟರ್ವ್ಯೂ ಹೇಳ್ಬಿಟ್ಟಿದ್ದಪ್ಪ, ಸುತಾರಾಮ ಸಾಧ್ಯ ಇಲ್ಲ, ಅದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅಡಿಕೆ ಬೆಳೆಗಾರರಿಗೆ ಏನು ಪರಿಹಾರ ಕೊಡಬಹುದು, ಮತ್ತೇನು ಕೊಡೋಕ್ಕೆ ಸಾಧ್ಯ, ಅದರ ಬಗ್ಗೆ ಯೋಚನೆ ಮಾಡಬೇಕು. ಆ ಬ್ಯಾನ್ ತೆಗೀರಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಹೌದು, ಇವತ್ತು ಹೌದಪ್ಪ, ನಾವು ಇದರಿಂದ ಲಾಭ ಅದಪ್ಪ, ದುಡ್ಡು ಬರ್ತದೆ, ಬೇಕಾದ ಮಾಡೋದೇನು ಅಂತ. ಹೌದು, ಮನುಷ್ಯನ ದುಡ್ಡು ಬೇಕು, ದುಡ್ಡಿಂದ ಬದುಕಾಗೋದಿಲ್ಲ, ಸತ್ಯನಾದ ಏನೋ ಸಟ್ಟಿರುತ್ತೋ. ಯಾಕೆಂತಂದ್ರೆ ಬದುಕಬೇಕಾದ್ರೆ ದುಡ್ಡು ಬೇಕು, ಅವಶ್ಯಕತೆ. ಆದರೆ ದುಡ್ಡೇ ಅಲ್ಲ ಏನು ಅಂತ. ಹೌದು, ರೈತರಿಗೆ ತ್ರಾಸ ಆಗಿರತ್ತೆ, ಅದು ಚರ್ಚೆ ಆಗಿರಿ, ಚಿಂತನೆ ಆಗಿರಿ. ಅದನ್ನು ಬಿಡ್ಕೊಂಡು ಅದು ಬ್ಯಾನ್ ಮಾಡಿರಿ, ಬ್ಯಾನ್ ಆಗಿದ್ದನ್ನು ಹಿಂದೆ ತಕ್ಕೊಳ್ರಿ ಅಂತ ಹೇಳುವಂಥ ಮಾತು. ಇದು ನಾಗರಿಕ ಸಮಾಜದ ಉಳಿದಕ್ಕೆ ಬೆಳೆದಕ್ಕೆ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಸಜೆಷನ್ ಏನು ಅಂತೇಳಿ. ಭಾಳಷ್ಟು ಆ ಅಡಿಕೆ ಬೆಳೆಯುವಿರಿ ಅಂತ ಬರುತ್ತಿರುವಂಥ ಹೆಚ್ಚು ಕಡಿಮೆ ಎಲ್ಲ ಪಕ್ಷಗಳ ಈ ನಮ್ಮ ಶಾಸಕರು ಇಲ್ಲ ಅವ್ರ ಬದುಕಿಗೆ ಏನು ಪರಿಹಾರ ಅಂತ. ಅದಕ್ಕೆ ಬದುಕಿಗೆ ಪರಿಹಾರ ಏನಪ್ಪ, ಇಲ್ಲರೆ ಏನು ಅದಿದ್ದರೆ ನಮ್ಗೆ ಲಾಭ ಎಷ್ಟು ಮಟ್ಟಿಗೆ ಕೊಡ್ತಾ ಇದ್ದಾರೆ. ಹೋಗಿ ಬಿಡೋದಿದ್ದರೆ ಈಗ ಪ್ರತಿಯೊಬ್ಬರ ಬದುಕು ಬೆಳೆಗಾರನ ಬಿಡ್ರಿ, ಬೆಳೆಗಾರನ ಬಿಡ್ರಿ ಅಂತಲ್ಲ, ಬೆಳೆಗಾರನ ನೋಡ್ರಿ. ಅಡಿಕೆ ಬೆಳೆಗಾರರು ಸ್ವಲ್ಪ ಲಾಭ ಮಾಡ್ಕೊಂಡಿರ್ಬೋದು, ಬಟ್ ಅವ್ರಿಗಿದು ಹೆಚ್ಚು ಲಾಭ ಮಾಡ್ಕೊಂಡವರು ಈ ಮಿಡ್ಲ್ ಮ್ಯಾನ್ ಗುಟ್ಕಾ ತಯಾರು ಮಾಡ್ತಾರಲ್ರಿ, ಅವ್ರು ಹೆಚ್ಚು ಲಾಭ ಮಾಡ್ಕೊಂಡಿದ್ದಾರೆ. ರೈತ ಹೆಚ್ಚಿಲ್ಲ. ಇವರು ರೈತ ಕಬ್ಬು ಬೆಳಿತಾನೆ, ಎಷ್ಟು ಏರಿಸ್ಕೊಂಡ್ರಪ್ಪ ರೈತಗೆ ಕಬ್ಬಿನಿಂದ